ಸ್ವಾಗತ. ಮೊದಲನೇದಾಗಿ ತುಂಬ ಧನ್ಯವಾದಗಳು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ವಿಡಿಯೋಸನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ. ಬಿಗ್ ಗ್ರ್ಯಾಟಿಟ್ಯೂಡ್ ಎಲ್ಲರಿಗೂ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೇನೆ. ಸೊ ಕರೆಂಟ್ ಫೀಲಿಂಗ್ಸ್ ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿದ್ರಿ, ಮೇಡಮ್ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ನೋ ಕಮ್ಯುನಿಕೇಷನ್ನ ಝೋನಿಗೆ ಹೋಗಿದ್ದೀವಿ, ಅಥವಾ ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದರಿಂದ ಅವರು ಸರಿಯಾಗಿ ಮಾತುಕತೆ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ. ಸೊ ಅವರು ಒಂದು ಕರೆಂಟ್ ಫೀಲಿಂಗ್ಸ್ ಏನಾಗಿರುತ್ತೆ ತಿಳಿಸ್ಕೊಡಿ ಅಂತ ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ಇವತ್ತಿನ ಒಂದು ರೀಡಿಂಗ್ ಇರುತ್ತೆ. ಸೊ ಯಾರಿಗೆಲ್ಲ ಇದು ರೆಸೊನೇಟ್ ಆಗುತ್ತೆ ಅಂತಂದರೆ, ಯಾರೆಲ್ಲ ತುಂಬ ನೋ ಕಮ್ಯುನಿಕೇಷನಲ್ಲಿದ್ರೆ, ಸ್ವಲ್ಪ ಸಪ್ರೇಷನ್ ಆಗ್ತಾ ಇದೆ ಅನ್ನುವಂತಹ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿರೋರಿಗೆ ಇದು ತುಂಬಾ ಅನ್ವಯ ಆಗುತ್ತೆ. ನೀವು ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೆಗೆಟಿವಿಟಿ ರಿಮೂವಲ್ಗೆ ನಾನು ಒಂದು ಟಿಪ್ಪನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋ ಎಂಡಿಂಗಲ್ಲಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಸೊ ರಿಲ್ಯಾಕ್ಸ್ ಮಾಡಿ ನಿಮ್ಮ ಮೈಂಡನ್ನು. ಸೊ ಯಾವ ಪರ್ಸನ್ ಬಗ್ಗೆ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆ ಪರ್ಸನನ್ನು ಮನಸ್ಸಲ್ಲೇ ನೆನಪಿಸ್ಕೋತಾ, ಓಕೆ, ಕ್ಲೋಸ್ ಮಾಡಿ ನಿಮ್ಮ ಐಸ್ನ, ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಮಾಡ್ತಾ ವ್ಯಕ್ತಿಯ ಒಂದು ಕರೆಂಟ್ ಫೀಲಿಂಗ್ಸ್ ಏನಿದೆ ನೋಡೋಣ. ಮೊದಲನೇದಾಗಿ ನಿಮ್ಮ ಪರ್ಸನ್ನ ಒಂದು ಕರೆಂಟ್ ಭಾವನೆಯನ್ನು ನೋಡ್ತೇನೆ. ಹಾಗೆ ನಿಮ್ಮ ಎನರ್ಜೀಸ್ನ ಸಹ ನಾನು ಇವತ್ತಿನ ರೀಡಿಂಗಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಸೊ ನಿಮ್ಮ ವ್ಯಕ್ತಿಯ ಒಂದು ಎನರ್ಜೀಸ್ ಯಾವ ಥರ ಇದೆ, ನಿಮ್ಮ ವ್ಯಕ್ತಿಯ ಒಂದು ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ. ಓಕೆ, ಹಾಗೆ ನಿಮ್ಮ ಎನರ್ಜೀಸ್ ಯಾವ ಥರ ಇದೆ, ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ. ಯೂನಿವರ್ಸ್ ಗೈಡ್ ಮಾಡಿ. ಮೆಟಟ್ರಾನ್ ಏಂಜಲ್, ಮೆಟಟ್ರಾನ್ ಏಂಜಲ್ ಗೈಡ್ ಮಾಡಿ. ಏಂಜಲ್ ರಫೇಲ್ ಏಂಜಲ್, ಮೆಟಟ್ರಾನ್ ಏಂಜಲ್ ಗೈಡ್ ಮಾಡಿ. ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ ನೋಡೋಣ. ಓಕೆ, ಓಕೆ, ನಿಮ್ಮ ಒಂದು ಎನರ್ಜೀಸ್. ಎಸ್, ಓಕೆ. ಸೊ ಇದು ನಿಮ್ಮ ಎನರ್ಜೀಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಪರ್ಸನ್ನಿನ ಒಂದು ರೀಡಿಂಗ್ ಅನ್ನು ನಾನು ನೋಡ್ತೇನೆ. ನಾನು ಹೇಳ್ದಂಗೆ ಎಷ್ಟೋ ಜನ ನಾನು ಹೇಳ್ದಂಗೆ ಟೆಂಪರವರಿ ಸಪ್ರೇಷನಲ್ಲಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಅಂತಕ್ಕಂಥದ್ದು ನಿಮಗೆ ಚೀಟ್ ಮಾಡ್ತಾ ಇರ್ತಕ್ಕಂಥ ಎನರ್ಜೀಸ್ನ ಸಹ ಇಲ್ಲಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಿಮ್ಮ ಪರ್ಸನ್ ನಿಮ್ಮ ಒಂದು ಅಥವಾ ಅವರ ಒಂದು